ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕೂಡ ಓಂ ಶ್ರೀ ಮಾತೆ ನಮಃ ಅಂತ ಕಮೆಂಟ್ ಮಾಡಿ. ಇಂದು ನಾವು ತುಲಾ ರಾಶಿಯವರ ಬಗ್ಗೆ ಅತ್ಯಂತ ಶುಭವಾದ ಮತ್ತು ಜೀವನವನ್ನೇ ಬದಲಾಯಿಸುವಂತಹ ಮಹಾ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಜುಲೈ 21ರಿಂದ ಆಗಸ್ಟ್ 10ರವರೆಗಿನ ಮುಂದಿನ 20 ದಿನಗಳು ತುಲಾ ರಾಶಿಯವರಿಗೆ ತಕ್ಕಡಿ ತುಲಾ ಆಗುವ ಸಮಯ. ಅಂದ್ರೆ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಇದ್ದ ಅನ್ಯಾಯ, ಕಷ್ಟ, ನೋವು, ಅವಮಾನ ಇದೆಲ್ಲವೂ ಕೂಡ ಸಮನಾಗಿ ಈಗ ನ್ಯಾಯವಾಗಿ ನಿಮ್ಮ ಪರವಾಗಿ ತಿರುಗುವ ಸಮಯ. ಇದುವರೆಗೂ ನೀವು ಅನುಭವಿಸಿದ ಕಣ್ಣೀರಿಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಯಾಕೆಂದ್ರೆ ಕೊನೆಯಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲೋದಕ್ಕೆ ಮತ್ತು ನಿಮ್ಮ ಕೆಲಸಗಳು ಅರ್ಥಕ್ಕೆ ನಿಲ್ಲುವ ಸಮಯ, ಶಾಶ್ವತವಾಗಿ ಹೋಗೋದಕ್ಕೆ ಒಂದು ಅತ್ಯಂತ ಶಕ್ತಿಶಾಲಿ ಪರಿಹಾರವನ್ನ ನಾನು ಹೇಳ್ಕೊಡ್ತೀನಿ. ತುಲಾರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಶುಕ್ರ. ಶುಕ್ರ ಅಂದ್ರೆ ಸುಖ, ಸೌಂದರ್ಯ, ಪ್ರೀತಿ ಮತ್ತು ಐಶ್ವರ್ಯ. ನೀವು ಯಾರಿಗೂ ಮೋಸ ಮಾಡದವರು, ಎಲ್ಲರನ್ನು ಕೂಡ ಸಮಾನವಾಗಿ ನೋಡುವವರು, ಯಾರಿಗಾದ್ರೂ ಕಷ್ಟ ಅಂತ ಬಂದ್ರೆ ತಕ್ಷಣ ಮರುಗುವವರು. ನಿಮ್ಮ ಮನಸ್ಸು ತುಂಬಾ ಸಾಫ್ಟ್. ಆದ್ರೆ ನಿಮ್ಮ ಈ ಒಳ್ಳೆಯತನವನ್ನೇ ಕೆಲವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ನೀವು ಎಲ್ಲರನ್ನು ಕೂಡ ನಂಬಿ ಬಿಡ್ತೀರಿ. ನಿಮ್ಮ ಮುಂದಿನ ಪ್ಲಾನ್, ನಾನು ಮನೆ ಕಟ್ತೇನೆ, ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ನನ್ನ ಮಕ್ಕಳಿಗೆ ಒಳ್ಳೇದಾಗ್ತಾ ಇದೆ ಅಂತ ಖುಷಿಯಿಂದ ಎಲ್ಲರಿಗೂ ಕೂಡ ಹೇಳ್ಬಿಡ್ತೀರಿ. ಆದರೆ ನೆನ್ಪಿಡಿ ತುಲಾರಾಶಿಯವರೇ, ನಿಮ್ಮ ಖುಷಿಯನ್ನು ನೋಡಿ ಖುಷಿ ಪಡೋರಿಗಿಂತ ಹೊಟ್ಟೆ ಕಿಚ್ಚು ಪಡೋರೇ ಜಾಸ್ತಿ. 2025 ನವೆಂಬರ್ನಿಂದ 2026 ಜುಲೈವರೆಗೆ ನಿಮ್ಮ ಜಾತಕದಲ್ಲಿ ಶನಿಯ ವಕ್ರ ದೃಷ್ಟಿ ಮತ್ತು ರಾಹುಕೇತುಗಳ ಸಂಚಾರದಿಂದಾಗಿ ನೀವು ತುಂಬಾ ಏರುಪೇರನ್ನ ನೋಡಿದ್ರಿ. ಹಣಕಾಸಿನ ಸಮಸ್ಯೆ, ಸಾಲದ ಬಾಧೆ, ದಂಪತಿಗಳ ನಡುವೆ ಹೊಂದಾಣಿಕೆ ಇಲ್ಲದೆ ಇರೋದು, ಮಾಡಿದ ಕೆಲಸಕ್ಕೆ ಹೆಸರು ಸಿಗದೆ ಇರೋದು, ನಿಮ್ಮವರೇ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ರಾತ್ರಿ ನಿದ್ದೆ ಇಲ್ಲದೆ ಕೊರಗೋದು, ಇದೆಲ್ಲವೂ ಕೂಡ ನಡೀತು. ನೀವು ಎಷ್ಟೇ ಪೂಜೆ ಮಾಡಿದ್ರು ಫಲ ಸಿಗ್ತಾ ಇಲ್ವಲ್ಲ ಅಂತ ಅನ್ನಿಸಿರ್ಬೋದು. ಆದರೆ ಅದು ನಿಮ್ಮ ಅದೃಷ್ಟದ ತಪ್ಪಲ್ಲ, ಅದು ನಿಮ್ಮ ಸುತ್ತ ಇರುವ ನೆಗೆಟಿವ್ ಎನರ್ಜಿ ಮತ್ತು ನರದೃಷ್ಟಿಯ ಪ್ರಭಾವ. ಇದು ಎಲ್ಲ ಮಾಡಿದವರು ನಿಮ್ಮ ದೂರದ ಸಂಬಂಧಿಕರೇ ಆಗಿರಬಹುದು. ಅವರ ಹೆಸರು ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗ್ತಾ ಇರಬಹುದು. ಆದರೆ ಈಗ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಜುಲೈ 21ರಿಂದ ನಿಮ್ಮ ರಾಶಿಯಲ್ಲಿ ಶುಕ್ರನು ಬಲವಾಗಿ ಮಾಲವ್ಯ ಮಹಾರಾಜ ಯೋಗವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಇದರ ಜೊತೆಗೆ ಗುರುವಿನ ದೃಷ್ಟಿ ನಿಮ್ಮ ಧನ ಸ್ಥಾನದ ಮೇಲೆ ಬೀಳ್ತಾ ಇದೆ. ಇದರ ಅರ್ಥ ಏನು ಗೊತ್ತಾ? ಮುಂದಿನ 20 ದಿನಗಳು ನಿಮ್ಮ ಜೀವನದ ಗೋಲ್ಡನ್ ಪೀರಿಯಡ್. ಹಣಕಾಸಿನ ಎಲ್ಲಾ ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿಸುತ್ತೆ. ನಿಂತು ಹೋಗಿದ್ದ ಹಣ ವಾಪಸ್ ಬರುತ್ತೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ವ್ಯಾಪಾರ ಮಾಡುವವರಿಗೆ ಲಾಭ ದುಪ್ಪಟ್ಟಾಗುತ್ತೆ. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಮತ್ತು ಪ್ರಮೋಷನ್ ಯೋಗ ಇದೆ. ಮದುವೆ ಆಗದೇ ಇರುವ ತುಲಾರಾಶಿಯವರಿಗೆ ಕಂಕಣವಾಗಿ ಕೂಡಿ ಬರುತ್ತೆ. ದಂಪತಿಗಳ ನಡುವೆ ಇದ್ದ ಜಗಳಗಳು ಮಾಯವಾಗಿ ಪ್ರೀತಿ ಜಾಸ್ತಿ ಆಗುತ್ತೆ. ಈ ಸಮಯದಲ್ಲಿ ನೀವು ಒಂದು ಮಾತನ್ನ ಮಾತ್ರ ನೆನ್ಪಿಟ್ಕೋಬೇಕು. ನಿಮ್ಮ ಗುಟ್ಟನ್ನ ಯಾರಿಗೂ ಕೂಡ ಹೇಳ್ಬೇಡಿ. ನಿಮ್ಮ ಬೆಳವಣಿಗೆಯ ರಹಸ್ಯವನ್ನ ನಿಮ್ಮಲ್ಲೇ ಇಟ್ಕೊಳ್ಳಿ. ಎಷ್ಟು ಮೌನವಾಗಿರ್ತೀರೋ ಅಷ್ಟು ಬೇಗ ಬೆಳಿತೀರಿ. ಯಾರೊಂದಿಗೂ ವಾದಕ್ಕೆ, ಜಗಳಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸವೇ ನಿಮ್ಮ ಉತ್ತರ ಆಗ್ಲಿ. ಎಲ್ಲರನ್ನು ಕೂಡ ನಿಮ್ಮವರು ಅಂತ ಕುರುಡಾಗಿ ನಂಬೇಡಿ. ಆದ್ರೆ ಯಾರನ್ನು ಕೂಡ ದ್ವೇಷಿಸೋದಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಹೇಗೆ ತಿಳಿಯೋದು? ಕೆಲವು ಲಕ್ಷಣಗಳಿವೆ. ಸಂಜೆ ದೀಪ ಹಚ್ಚಿದ್ರು ಕೂಡ ಮನೆ ಕತ್ತಲಾಗಿ ಕಾಣೋದು, ಕಾರಣ ಇಲ್ಲದೆ ದಂಪತಿಗಳ ನಡುವೆ ದಿನ ಜಗಳ, ಹಣ ಬಂದ ತಕ್ಷಣ ಖರ್ಚಾಗೋದು, ಮನೆಯಲ್ಲಿ ಜೇಡರ ಬಲೆ, ಕೆಂಪು ಇರುವೆಗಳು ಜಾಸ್ತಿ ಆಗೋದು, ಮಕ್ಕಳು ಮಾತು ಕೇಳದೆ ಇರೋದು, ಇವುಗಳಲ್ಲಿ 2-3 ಇದ್ರೆ ಭಯ ಬೇಡ. ಇದಕ್ಕೆ ಮಹಾ ಪರಿಹಾರ ತುಂಬಾ ಸರಳ. ಪ್ರತಿ ಶುಕ್ರವಾರ ಬೆಳಿಗ್ಗೆ ಸ್ನಾನ ಮಾಡಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಒಂದು ಬಿಳಿ ಹೂವನ್ನ ಮತ್ತು ಸ್ವಲ್ಪ ಅಕ್ಕಿಯನ್ನ ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ 11 ಬಾರಿ ಜಪ ಮಾಡಿ. ನಂತರ ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಗೆ ಹನುಮಂತನ ಪಾದದ ಸಿಂಧೂರವನ್ನ ಹಚ್ಚಿ ಓಂ ಹನುಮತೆ ನಮಃ ಅಂತ 27 ಬಾರಿ ಜಪ ಮಾಡಿ ಆ ತೆಂಗಿನಕಾಯಿಯನ್ನ ತಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ ಪ್ರತಿದಿನ ಸಂಜೆ ಹನುಮಾನ್ ಚಾಲಿಸ ಮತ್ತು ಮಹಾಲಕ್ಷ್ಮಿ ಅಷ್ಟಕವನ್ನ ಕೇಳಿ. ಇದರಿಂದ ನಿಮ್ಮ ಮೇಲಿರುವ ಎಲ್ಲ ನರದೃಷ್ಟಿ, ಕೆಟ್ಟ ದೃಷ್ಟಿ, ನೆಗೆಟಿವ್ ಎನರ್ಜಿ ಪಟ ಅಂತ ಸತ್ತು ಹೋಗುತ್ತೆ. ನಿಮ್ಮ ಕುಲದೇವತೆ ಅನುಗ್ರಹ ಮತ್ತೆ ನಿಮ್ಮ ಮೇಲೆ ಬೀಳುತ್ತೆ. ನಿಮ್ಮ ಕೆಲಸಗಳು ಯಾವುದೇ ಅಡ್ಡಿ ಇಲ್ಲದೆ ಪೂರ್ಣ ಆಗುತ್ತೆ. ತುಲಾರಾಶಿಯವರೇ, ನೆನ್ಪಿಡಿ, ನಿಮ್ಮ ನ್ಯಾಯದ ಪರವಾದ ನಿಲುವು, ನಿಮ್ಮ ಪ್ರೀತಿ, ನಿಮ್ಮ ಸಹನೆಗೆ ಈಗ ದೇವರು ಫಲ ಕೊಡುವ ಸಮಯ ಬಂದಿದೆ.
ಮುಂದಿನ 20 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಶುಭ ಸುದ್ದಿ ಬರುತ್ತೆ. ಅದು ನಿಮ್ಮ ಮನೆ, ನಿಮ್ಮ ವಾಹನ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ್ದಾಗಿರ್ಬೋದು. ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರ್ತಾ ಇದ್ದರೆ ಈ ಅವಕಾಶವನ್ನ ಕೈಬಿಟ್ಬಿಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ತುಲಾರಾಶಿ ಎಲ್ಲ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ 100% ಅನ್ವಯ ಆಗೋದಿಲ್ಲ. ನಿಮ್ಮ ವೈಯಕ್ತಿಕ ಜಾತಕ ಕೂಡ ಮುಖ್ಯವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭಾರತ್ ಮಾತೆ, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಈ ಸಮಯದಲ್ಲಿ ನೀವು ಒಂದು ಮಾತನ್ನ ಮಾತ್ರ ನೆನ್ಪಿಟ್ಕೋಬೇಕು. ನಿಮ್ಮ ಗುಟ್ಟನ್ನ ಯಾರಿಗೂ ಕೂಡ ಹೇಳ್ಬೇಡಿ. ನಿಮ್ಮ ಬೆಳವಣಿಗೆಯ ರಹಸ್ಯವನ್ನ ನಿಮ್ಮಲ್ಲೇ ಇಟ್ಕೊಳ್ಳಿ. ಎಷ್ಟು ಮೌನವಾಗಿರ್ತೀರೋ ಅಷ್ಟು ಬೇಗ ಬೆಳಿತೀರಿ. ಯಾರೊಂದಿಗೂ ವಾದಕ್ಕೆ, ಜಗಳಕ್ಕೆ ಹೋಗಬೇಡಿ. ನಿಮ್ಮ ಕೆಲಸವೇ ನಿಮ್ಮ ಉತ್ತರ ಆಗಲಿ. ಎಲ್ಲರನ್ನೂ ಕೂಡ ನಿಮ್ಮವರು ಅಂತ ಕುರುಡಾಗಿ ನಂಬೇಡಿ. ಆದರೆ ಯಾರನ್ನು ಕೂಡ ದ್ವೇಷಿಸೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಹೇಗೆ ತಿಳಿಯೋದು? ಕೆಲವು ಲಕ್ಷಣಗಳಿವೆ. ಸಂಜೆ ದೀಪ ಹಚ್ಚಿದ್ರು ಕೂಡ ಮನೆ ಕತ್ತಲಾಗಿ ಕಾಣೋದು, ಕಾರಣ ಇಲ್ಲದೆ ದಂಪತಿಗಳ ನಡುವೆ ದಿನ ಜಗಳ, ಹಣ ಬಂದ ತಕ್ಷಣ ಖರ್ಚಾಗೋದು, ಮನೆಯಲ್ಲಿ ಜೇಡರ ಬಲೆ, ಕೆಂಪು ಇರುವೆಗಳು ಜಾಸ್ತಿ ಆಗೋದು, ಮಕ್ಕಳು ಮಾತು ಕೇಳದೆ ಇರೋದು. ಇವುಗಳಲ್ಲಿ 2-3 ಇದ್ರೆ ಭಯ ಬೇಡ. ಇದಕ್ಕೆ ಮಹಾಪರಿಹಾರ ತುಂಬ ಸರಳ. ಪ್ರತಿ ಶುಕ್ರವಾರ ಬೆಳಿಗ್ಗೆ ಸ್ನಾನ ಮಾಡಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಒಂದು ಬಿಳಿ ಹೂವನ್ನ ಮತ್ತು ಸ್ವಲ್ಪ ಅಕ್ಕಿಯನ್ನು ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ 11 ಬಾರಿ ಜಪ ಮಾಡಿ. ನಂತರ ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಗೆ ಹನುಮಂತನ ಪಾದದ ಸಿಂಧೂರವನ್ನು ಹಚ್ಚಿ ಓಂ ಹನುಮತೆ ನಮಃ ಅಂತ 27 ಬಾರಿ ಜಪ ಮಾಡಿ ಆ ತೆಂಗಿನಕಾಯಿಯನ್ನು ತಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ ಪ್ರತಿದಿನ ಸಂಜೆ ಹನುಮಾನ್ ಚಾಲಿಸ ಮತ್ತು ಮಹಾಲಕ್ಷ್ಮಿ ಅಷ್ಟಕವನ್ನು ಕೇಳಿ. ಇದರಿಂದ ನಿಮ್ಮ ಮೇಲಿರುವ ಎಲ್ಲ ನರದೃಷ್ಟಿ, ಕೆಟ್ಟ ದೃಷ್ಟಿ, ನೆಗೆಟಿವ್ ಎನರ್ಜಿ ಪಟ ಅಂತ ಸತ್ತು ಹೋಗುತ್ತೆ. ನಿಮ್ಮ ಕುಲದೇವತೆ ಅನುಗ್ರಹ ಮತ್ತೆ ನಿಮ್ಮ ಮೇಲೆ ಬೀಳುತ್ತೆ. ನಿಮ್ಮ ಕೆಲಸಗಳು ಯಾವುದೇ ಅಡ್ಡಿ ಇಲ್ಲದೆ ಪೂರ್ಣ ಆಗುತ್ತೆ. ತುಲಾರಾಶಿಯವರೇ ನೆನ್ಪಿಡಿ, ನಿಮ್ಮ ನ್ಯಾಯದ ಪರವಾದ ನಿಲುವು, ನಿಮ್ಮ ಪ್ರೀತಿ, ನಿಮ್ಮ ಸಹನೆಗೆ ಈಗ ದೇವರು ಫಲ ಕೊಡುವ ಸಮಯ ಬಂದಿದೆ. ಮುಂದಿನ 20 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಶುಭ ಸುದ್ದಿ ಬರುತ್ತೆ. ಅದು ನಿಮ್ಮ ಮನೆ, ನಿಮ್ಮ ವಾಹನ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ್ದಾಗಿರ್ಬೋದು. ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರ್ತಾ ಇದ್ದರೆ ಈ ಅವಕಾಶವನ್ನ ಕೈಬಿಟ್ಬಿಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ತುಲಾರಾಶಿ ಎಲ್ಲ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ 100% ಅನ್ವಯ ಆಗೋದಿಲ್ಲ. ನಿಮ್ಮ ವೈಯಕ್ತಿಕ ಜಾತಕ ಕೂಡ ಮುಖ್ಯವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭಾರತ್ ಮಾತೆ, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.